Hello dear students, welcome to physics lecture line. Today I am going to discuss and deliver important concept on de Broglie wavelength. De Broglie wavelength are matter waves, okay. de Broglie ಏನು ಮಾಡ್ತಾನೆ ಆರ್ಗ್ಯುಮೆಂಟ್ ಮಾಡ್ತಾನೆ ಒಂದು ಓಕೆ ಏನು ಹೇಳ್ತಾನೆ ಅಂದ್ರೆ ಡಿ ಬ್ರಾಗ್ಲಿ ವೇವ್ಲೆಂತ್ ರೇಡಿಯೇಷನ್ ಓಕೆ ಬಿಹೇವ್ಸ್ ಆಸ್ ಎ ಮ್ಯಾಟರ್ ಇಸ್ ಬಿಹೇವ್ಸ್ ಆಸ್ ಎ ರೇಡಿಯೇಷನ್ ಇನ್ ನೇಚರ್ ಇದೆ ಎರಡು ಸಿಮೆಟ್ರಿಕಲ್ ಅಂತ ಹೇಳ್ತೇನೆ ಓಕೆ ಏನ್ ಹೇಳ್ತೇನೆ ಅಂದ್ರೆ ರೇಡಿಯೇಷನ್ ಅನ್ನೋದು ಮ್ಯಾಟರ್ ತರ ಬಿಹೇವ್ ಮಾಡುತ್ತೆ ಮ್ಯಾಟರ್ ಸಮ್ ಟೈಮ್ಸ್ ಬಿಹೇವ್ಸ್ ಆಸ್ ಎ ರೇಡಿಯೇಷನ್ ಅಂತ ಇದು ನೇಚರ್ಲಿ ಸಿಮೆಟ್ರಿಕಲ್ ಆಗಿರುತ್ತೆ ಅಂತ ಹೇಳ್ತಾನೆ ಡಿ ಬ್ರಾಗ್ಲಿ ಹೇಳ್ತಾನೆ ಇವನೇನ್ ಮಾಡ್ತಾನೆ ಒಂದು ಪ್ರಪೋಸ್ ಮಾಡ್ತಾನೆ ಏನ್ ಪ್ರಪೋಸ್ ಮಾಡ್ತಾನೆ ಅಂದ್ರೆ ಮೆಟೀರಿಯಲ್ ಪಾರ್ಟಿಕಲ್ ಆಫ್ ಮಾಸ್ ಎಂ ಓಕೆ ಒಂದು ಮೆಟೀರಿಯಲ್ ಪಾರ್ಟಿಕಲ್ ಇದೆ ಅದ್ರ ಮಾಸ್ ಎಂ ಇದೆ ಮೂವಿಂಗ್ ಇತ್ತು ಏನಿದೆ ಸ್ಪೀಡ್ ವಿ ಇದೆ ಅರ್ಥ ಆಗ್ತಿದ್ಯಾ ಒಂದು ಮೆಟೀರಿಯಲ್ ಪಾರ್ಟಿಕಲ್ ಇದೆ ಅರ್ಥ ಆಗ್ತಿದೆ ಮೂವಿಂಗ್ ಇತ್ತು ಏನಾಗ್ತಿದೆ ಅದ್ರ ಮಾಸ್ ಏನಿದೆ ಎಂ ಇದೆ ಮೂವಿಂಗ್ ಇತ್ ಸ್ಪೀಡ್ ಏನಿದೆ ವಿ ಇದೆ ಆ ಮೆಟೀರಿಯಲ್ ಪಾರ್ಟಿಕಲ್ಸ್ ಮೂವಿಂಗ್ ಇತ್ ಮಾಸ್ ಓಕೆ ಸ್ಪೀಡ್ ಇದ್ದಾಗ ಆ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ವೇವ್ ಲೆಂತ್ ಏನಂದ್ರೆ ಲ್ಯಾಂಬ್ಡಾ ಬರುತ್ತೆ ಇದನ್ನ ನಮ್ಮ ಡಿ ಬ್ರಾಗ್ಲಿ ವೇವ್ಸ್ ಅಥವಾ ಮ್ಯಾಟರ್ ವೇವ್ಸ್ ಅಂತ ಕರಿಬಹುದು ಓಕೆ ದ ಮೆಟೀರಿಯಲ್ ಪಾರ್ಟಿಕಲ್ ಆಫ್ ಮಾಸ್ ಎಂ ಮೂವಿಂಗ್ ವಿತ್ ಸ್ಪೀಡ್ ವಿ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ ಅಸೋಸಿಯೇಟೆಡ್ ವಿತ್ ಇಟ್ ಅರ್ಥ ಆಯ್ತಾ ಯಾವುದೇ ಒಂದು ಮೆಟೀರಿಯಲ್ ಪಾರ್ಟಿಕಲ್ ಮೂವ್ ಆಗ್ಬೇಕಾದ್ರೆ ಅದಕ್ಕೆ ಮಾಸ್ ಇರುತ್ತೆ ಮೂವಿಂಗ್ ವಿತ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ಅದಕ್ಕೆ ವೇವ್ ಲೆಂತ್ ಇರುತ್ತೆ ಅಂತ ಏನಂತಾನೆ ಇವನು ಹೇಳ್ತಾನೆ ಆದ್ರೆ ಇವನು ಏನೊಂದು ಆರ್ಗ್ಯುಮೆಂಟ್ ಮಾಡ್ತಾನೆ ಲೈಟ್ ಇಸ್ ಬಿಹೇವ್ಸ್ ಆಸ್ ಎ ಓಕೆ ಲೈಟ್ ರೇಡಿಯೇಷನ್ ಇಸ್ ಬಿಹೇವ್ಸ್ ಆಸ್ ಎ ಮ್ಯಾಟರ್ ಸಮ್ ಟೈಮ್ ಬಿಹೇವ್ಸ್ ಆಸ್ ಎ ರೇಡಿಯೇಷನ್ ಅಂತ ಹೇಳ್ತಾನೆ ಓಕೆ ಇವನು ಆರ್ಗ್ಯುಮೆಂಟ್ ಮಾಡೋದು ಇದಕ್ಕೆ ಏನ್ ಕೊಡ್ತಾನೆ ಕನ್ಕ್ಲೂಷನ್ ಅಂದ್ರೆ ನೋಡಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಓಕೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಡಿ ಬ್ರಾಗ್ಲಿ ವೇವ್ಲೆಂತ್ ಓಕೆ ಡಿ ಬ್ರಾಗ್ಲಿ ವೇವ್ಲೆಂತ್ ಏನ್ ಹೇಳ್ತಂದ್ರೆ ಡಿ ಬ್ರಾಗ್ಲಿ ವೇವ್ಲೆಂತ್ ಓಕೆ ಆರ್ ಮ್ಯಾಟರ್ ವೇವ್ಸ್ ಓಕೆ ಮ್ಯಾಟರ್ ವೇವ್ಸ್ ಓಕೆ ನೋಡಿ ಇವು ಫಸ್ಟ್ ಅದನ್ನ ನೋಡಿ ರೇಡಿಯೇಷನ್ ಬಿಹೇವ್ಸ್ as a matter okay next matter behaves as a radiation ನೋಡಿ ಇದು ನೇಚರ್ ಅಲ್ಲಿ ನೋಡಿ ಅವನು ಹೇಳ್ತಾರೆ ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಹೇಳ್ತೇನೆ ಓಕೆ ಡ್ಯುಯಲ್ ನೇಚರ್ ಆಫ್ ಲೈಟ್ ಇದನ್ನ ಹೇಳ್ತಾರೆ ಡ್ಯುಯಲ್ ಕ್ಯಾರೆಕ್ಟರ್ ತರ ಬಿಹೇವ್ ಮಾಡ್ತೇವೆ ರೇಡಿಯೇಷನ್ ಇದು ನೇಚರ್ ಅಲ್ಲಿ ಸಿಮಿಟ್ರಿಕಲ್ ಅಂತ ಹೇಳ್ತೇನೆ ನೇಚರ್ ಸಿಮಿಟ್ರಿಕಲ್ ಇದೆ ಅಂತ ಹೇಳ್ತೇನೆ ಅರ್ಥ ಆಗ್ತಿದ್ಯಾ ನೇಚರ್ ಇಸ್ ಸಿಮಿಟ್ರಿಕಲ್ ಓಕೆ ಇದಕ್ಕೊಂದು ಅಸಂಪ್ಷನ್ ಕೊಡ್ತಾನೆ ದ ಮೆಟೀರಿಯಲ್ ಪಾರ್ಟಿಕಲ್ ಆಫ್ ಮಾಸ್ ಎಂ ಮೂವಿಂಗ್ ವಿತ್ ವೆಲಾಸಿಟಿ ಆ ಸ್ಪೀಡ್ ಓಕೆ ಮೂವಿಂಗ್ ವಿತ್ ಸ್ಪೀಡ್ ಓಕೆ ಸ್ಪೀಡ್ ಏನಿದೆ ವಿ ಇದೆ ಓಕೆ ವೇವ್ ಲೆಂತ್ ಲ್ಯಾಂಬ್ಡಾ ಅಸೋಸಿಯೇಟೆಡ್ ವಿತ್ ಇಟ್ ಅಂತ ಹೇಳ್ತಾನೆ ಇದಕ್ಕೊಂದು ಫಾರ್ಮುಲಾ ಕೊಡ್ತೀನಿ ನಾನು ಡಿ ಬ್ರಾಗ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ ನೋಡಿ ಇದನ್ನ ಮ್ಯಾಟರ್ ವೇವ್ಸ್ ಆದ್ರೂ ತಗೋಬಹುದು ಓಕೆ ಡಿಫೈನ್ ಮ್ಯಾಟರ್ ವೇವ್ಸ್ ಅಂದ್ರೆ ಡಿ ಬ್ರಾಗ್ಲಿ ಅಂದ್ರೆ ದ ಮೆಟೀರಿಯಲ್ ಪಾರ್ಟಿಕಲ್ಸ್ ಆಫ್ ಮಾಸ್ ಎಂ ಮೂವಿಂಗ್ ವಿತ್ ಸ್ಪೀಡ್ ವಿ ವೇವ್ ಲೆಂತ್ ಲ್ಯಾಂಬ್ಡಾ ಅಸೋಸಿಯೇಟೆಡ್ ವಿತ್ ಇಟ್ ಅಂತ ಹೇಳ್ಬೇಕು ಓಕೆ ಓಕೆ ನೆಕ್ಸ್ಟ್ ಇದನ್ನ ವೆಲಾಸಿಟಿ ಬರ್ಕೊಳ್ಳಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಂ ವಿ ಓಕೆ ಎಚ್ ಬೈ ಎಂ ವಿ ಓಕೆ ನೋಡಿ ಎಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಓಕೆ ಪ್ಲಾಂಕ್ಸ್ constant. What is the value of Planck's constant? 6.63 into 10 raised to minus 34 joule second. Some books ಅಲ್ಲಿ 6.25 ಇದೆ 6.63 ಇದೆ ಓಕೆ ವಾಟ್ ಎವರ್ ಯು ಟೇಕ್ ನೆಕ್ಸ್ಟ್ ಮೂಮೆಂಟಮ್ ಪಿ ಅಂದ್ರೆ ಏನು ಮೂಮೆಂಟಮ್ ಆಫ್ ದಿ ಪಾರ್ಟಿಕಲ್ ಓಕೆ ನೆಕ್ಸ್ಟ್ ಇದೆ ವಿ ಅಂದ್ರೆ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ಅಥವಾ ಮ್ಯಾಟರ್ ನೆಕ್ಸ್ಟ್ ಎಂ ಅಂದ್ರೆ ಮಾಸ್ ಆಫ್ ದಿ ಪಾರ್ಟಿಕಲ್ ಓಕೆ ಮಾಸ್ ಆಫ್ ದಿ ಪಾರ್ಟಿಕಲ್ ನೋಡಿ ಈ ಡಿ ಬ್ರಾಗ್ಲಿ ವೇವ್ಲೆಂತ್ ಒಂದು ಆರ್ಗ್ಯುಮೆಂಟ್ ಮಾಡ್ತಾ ಹೇಳ್ಬೇಕಾದ್ರೆ ನೋಡಿ ಸಮ್ ಟೈಮ್ಸ್ ನೋಡಿ ಅಸಂಪ್ಷನ್ ಮಾಡಿ ವೆನ್ ವಿ ಇಸ್ ಈಕ್ವಲ್ ಟು ಝೀರೋ ಆದಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ ಇನ್ಫಿನಿಟಿ ಬರುತ್ತೆ ಝೀರೋ ಬೈ ಎಚ್ ಇನ್ಫಿನಿಟಿ ಬರುತ್ತೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ನೆಕ್ಸ್ಟ್ ವಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ಆದಾಗ ಏನ್ ಬರುತ್ತೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ನಮಗೆ ಝೀರೋ ಸಿಗುತ್ತೆ ಅರ್ಥ ಆಗ್ತಿದ್ಯಾ ಈ ತರ ಇದ್ದಾಗ ಅವನು ಒಂದು ಆರ್ಗ್ಯುಮೆಂಟ್ ಕೊಡ್ತಾನೆ ಏನ್ ಕೊಡ್ತಾನೆ ಅಂದ್ರೆ the de Broglie wavelength
ಅಸೋಸಿಯೇಟೆಡ್ ವಿತ್ ಚಾರ್ಜ್ ಪಾರ್ಟಿಕಲ್ಸ್ ಆಸ್ ವೆಲ್ ಆಸ್ ಅನ್ಚಾರ್ಜ್ ಪಾರ್ಟಿಕಲ್ಸ್ ಅಂತ ಹೇಳ್ತೇನೆ. ಓಕೆ, ಈ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಸೋಸಿಯೇಟ್ ನೀವು ಯಾವ್ದಕ್ಕನ ಅಪ್ಲೈ ಮಾಡಿದ್ರೆ, ಓಕೆ, ಚಾರ್ಜ್ ಪಾರ್ಟಿಕಲ್ ಅಪ್ಲೈ ಮಾಡಿ, ಅನ್ಚಾರ್ಜ್ ಪಾರ್ಟಿಕಲ್ ಅಪ್ಲೈ ಮಾಡಿ, ಯಾವ ತರ ಬರುತ್ತೆ ಫಾರ್ಮುಲಾ ನೋಡೋಣ. ಓಕೆ, ಫಸ್ಟ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್, ಓಕೆ, ಡಿ ಬ್ರಾಗ್ಲಿ ವೇವ್ ಲೆಂತ್, ಓಕೆ, ಡಿ ಬ್ರಾಗ್ಲಿ ವೇವ್ ಲೆಂತ್, ಓಕೆ, ಡಿ ಬ್ರಾಗ್ಲಿ wavelength associated with, okay, associated with charged particles. charged particles ಯಾವು? ನಿಮಗೆ ಗೊತ್ತಿದೆ ಚಾರ್ಜ್ ಪಾರ್ಟಿಕಲ್ಸ್ ಯಾವು? ಒಂದು ಪ್ರೋಟಾನ್, ಆಲ್ಫಾ ಪಾರ್ಟಿಕಲ್ಸ್, ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನ್, ನೆಕ್ಸ್ಟ್ ಮೂಮೆಂಟಮ್ ಅವೆಲ್ಲ, ಓಕೆ, ಎಲೆಕ್ಟ್ರಾನ್, ಡ್ಯೂಟೆರಾನ್, ನೆಕ್ಸ್ಟ್ ಆಲ್ಫಾ ಪಾರ್ಟಿಕಲ್ಸ್ ಎಲ್ಲ ಬರುತ್ತೆ. ಓಕೆ, ನೋಡಿ ಇದಕ್ಕೆ ನಾವು ಬರ್ಕೊಂಡಾಗ, ಓಕೆ, ದ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಚಾರ್ಜ್. ಓಕೆ, ನೋಡಿ ದ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಚಾರ್ಜ್ ತಗೊಂಡಾಗ, ಓಕೆ, ನೋಡಿ ಮೂವಿಂಗ್ ಚಾರ್ಜ್ ತಗೊಳ್ಳೋಣ. ನೋಡಿ ನಮಗೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಬರುತ್ತೆ h/p ಅಲ್ವಾ? ಇದೆಲ್ಲರೂ ಅದೇ ಡಿ ಬ್ರಾಗ್ಲಿ ವೇವ್ ಲೆಂತ್. ದ ವೇವ್ ಲೆಂತ್ ಅಸೋಸಿಯೇಟ್ ಮೂವಿಂಗ್ ಚಾರ್ಜ್ ಪಾರ್ಟಿಕಲ್. ಮೂವಿಂಗ್ ಚಾರ್ಜ್ ಒಂದು ವೆಲಾಸಿಟಿ ನೋಡಿ ಏನ್ ಬರುತ್ತೆ, p ಈಸ್ ಈಕ್ವಲ್ ಟು m ಇಂಟು v ನ, p ಈಸ್ ಈಕ್ವಲ್ ಟು m ಇಂಟು v. ನಮಗೆ ಕೈನೆಟಿಕ್ ಎನರ್ಜಿ ಏನ್ ಬರುತ್ತೆ, ನಮಗೆ ಗೊತ್ತಿದೆ ಕೈನೆಟಿಕ್ ಎನರ್ಜಿ ರಿಲೇಷನ್ ಹಾಫ್ mE² ಈಸ್ ಈಕ್ವಲ್ ಟು ev. ಓಕೆ, ಕೈನೆಟಿಕ್ ಎನರ್ಜಿ ನಮ್ಗೆ ಏನ್ ಬೇಕು, ಮಲ್ಟಿಪ್ಲೈ ಡಿವೈಡ್ m ಸ್ಕ್ವೇರ್ ಮಾಡ್ಕೊಳ್ಳಿ, ಅಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಓಕೆ, ಇದನ್ನ m², ಓಕೆ, m² v² ಅಂತ ಬರ್ಕೊಳ್ಳಿ. ಇದನ್ನ ಸ್ಕ್ವೇರಿಂಗ್ ಮೂಮೆಂಟಮ್ ಸ್ಕ್ವೇರ್ ಮಾಡ್ಕೊಳ್ಳಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ನೋಡಿ p² ಇಸ್ ಈಕ್ವಲ್ ಟು, ನೋಡಿ ಇದನ್ನ m ಕಾಮನ್ ತಗೊಂಡ್ರೆ m ಇಂಟು v² ಅಂತ ಬರಿಬೋದಾ, ಬರ್ಕೋಬೋದಾ? ಇದನ್ನ ಬರ್ಕೊಂಡಾಗ ಏನಂತ mv². ಅಂದ್ರೆ ನಮ್ಗೆ mv² ಇಸ್ ಈಕ್ವಲ್ ಟು ಏನ್ ಬರುತ್ತೆ, 2 ಏನ್ ಬರುತ್ತೆ ನೋಡಿ 2 ev ಬರುತ್ತೆ. mv² ಸಬ್ಸ್ಟಿಟ್ಯೂಟ್ ಮಾಡಿ, p² ಇಸ್ ಈಕ್ವಲ್ ಟು m, v² ಅಂದ್ರೆ 2ev. ಓಕೆ, p ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2mev. ಅರ್ಥ ಆಗ್ತಿದೆಯಾ ನೋಡಿ? ದ ವೇವ್ ಲೆಂತ್ ಅಸೋಸಿಯೇಟೆಡ್ ಮೂವಿಂಗ್ ಚಾರ್ಜ್ ಪಾರ್ಟಿಕಲ್, ಮೂವಿಂಗ್ ಚಾರ್ಜ್. ಓಕೆ, ನೀವು ಸಬ್ಸ್ಟಿಟ್ಯೂಟ್ ಮಾಡಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/p ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 2me. ದ ರಿಲೇಷನ್ ಬಿಟ್ವೀನ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂಡ್ ಪೊಟೆನ್ಶಿಯಲ್ ಆಫ್ ದ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕೇಳಿದ್ರೆ ಈ ಫಾರ್ಮುಲಾ ಬರುತ್ತೆ. ಅಥವಾ ಇವಾಗ ಫಾರ್ ಎಲೆಕ್ಟ್ರಾನ್ ತಗೊಳ್ಳೋಣ. ಫಾರ್ ಎಲೆಕ್ಟ್ರಾನ್ ತಗೊಂಡಾಗ, ಓಕೆ, ಇದಕ್ಕೆ ಎಲ್ಲದಕ್ಕೂ ನೀವು ಮಾಸ್ ಆಫ್ ದಿ ಪಾರ್ಟಿಕಲ್ ಇದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಒಂದು ಆನ್ಸರ್ ಸಿಗುತ್ತೆ. ಓಕೆ, ಇವಾಗ ಸಿಂಪಲ್ ಆಗಿ ಒಂದು ಎಲೆಕ್ಟ್ರಾನ್ ತಗೊಂಡು, ಓಕೆ, ಇದೇ ಫಾರ್ಮುಲಾ. ಓಕೆ, ಇರ್ಲಿ, ಒಂದು ಎಲೆಕ್ಟ್ರಾನ್ ತಗೊಂಡು ಫಾರ್ ಎಲೆಕ್ಟ್ರಾನ್ ಯಾವ ತರ ಬರುತ್ತೆ ವ್ಯಾಲ್ಯೂ, ಡಿ ಬ್ರಾಗ್ಲಿ ವೇವ್ ಲೆಂತ್ ಏನ್ ಬರುತ್ತೆ? ಓಕೆ, ಫಾರ್ ಎಲೆಕ್ಟ್ರಾನ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಏನ್ ಬರುತ್ತೆ ನೋಡೋಣ. ಈಗ ಫಾರ್ ಎಲೆಕ್ಟ್ರಾನ್ ತಗೊಂಡಾಗ, ಓಕೆ, ಫಾರ್ ಎಲೆಕ್ಟ್ರಾನ್ ಇಮ್ಯಾಜಿನ್ ಮಾಡಿ, ಫಾರ್ ಎಲೆಕ್ಟ್ರಾನ್ ತಗೊಳ್ತಾ ಇದ್ದೀನಿ. ಫಾರ್ ಎಲೆಕ್ಟ್ರಾನ್ ತಗೊಂಡಾಗ ಡಿ ಬ್ರಾಗ್ಲಿ ವೇವ್ ಲೆಂತ್ ಏನಾಗುತ್ತೆ, ನಮಗೆ ಲ್ಯಾಂಬ್ಡಾ ಗೊತ್ತಿದೆ. ಓಕೆ, ಲ್ಯಾಂಬ್ಡಾ ಕಂಡುಹಿಡಿಬೇಕು. ಎಚ್ ಅಂದ್ರೆ ಗೊತ್ತಿದೆ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಏನ್ ಬರುತ್ತೆ ನಮಗೆ 6.63 ಇಂಟು 10⁻⁻34 ಜೌಲ್ ಸೆಕೆಂಡ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್, ಓಕೆ, 2. ಓಕೆ, 2 ಹಂಗೆ ಅಲ್ಲಿ. ಮಾಸ್ ಆಫ್ ಎಲೆಕ್ಟ್ರಾನ್ ಏನು, ಮಾಸ್ ಆಫ್ ಎಲೆಕ್ಟ್ರಾನ್, ಓಕೆ, 9.1 ಇಂಟು 10⁻31 kg. ಓಕೆ, 9.1 10⁻31 ಸಬ್ಸ್ಟಿಟ್ಯೂಟ್ ಮಾಡಿ ಅದು ಇಂಟು 9.1 ಇಂಟು 10⁻31 kg. ಓಕೆ, ನಮ್ಗೆ ಎಲೆಕ್ಟ್ರಾನ್ ವ್ಯಾಲ್ಯೂ ಏನು, ಈಸ್ ಈಕ್ವಲ್ ಟು 1.6 ಇಂಟು 10⁻19 ಜೌಲ ಕೂಲಂಬ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು 1.6 ಇಂಟು 10⁻19 ಕೂಲಂಬ್. ವಿ ಹಂಗೆ ಇರಲಿ, ನಮ್ಗೆ ಗೊತ್ತಿಲ್ಲ ಪೊಟೆನ್ಶಿಯಲ್. ನೋಡಿ ಇದಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ ಅಂದ್ರೆ ಆನ್ಸರ್, ಟೋಟಲ್ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಅಂದ್ರೆ, ಓಕೆ, 1.227 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ ಇಂಟು ನ್ಯಾನೋಮೀಟರ್ ಬರುತ್ತೆ. ಇದನ್ನೇ ಆಮ್ಸ್ಟ್ರಾಂಗ್ ಅಲ್ಲಿ ತಗೊಂಡ್ರೆ, ಓಕೆ, ಆಮ್ಸ್ಟ್ರಾಂಗ್ ಅಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು
12.27 divided by square root of V Armstrong. This is for only electron. For proton ತಗೊಳ್ಳಿ. Okay. For proton ಯಾವ ತರ ಬರ್ಕೊಳ್ಳೋದು? ಓಕೆ, ನಮಗೆ ಗೊತ್ತಿದೆ ಮಾಸ್ ಆಫ್ ದಿ ಪ್ರೋಟಾನ್ ಏನು? ಮಾಸ್ ಆಫ್ ದಿ ಪ್ರೋಟಾನ್ is equal to 1.67 into 10 raised to minus 27 kg. ಅರ್ಥ ಆಗ್ತಿದ್ಯಾ? ಮಾಸ್ ಆಫ್ ದಿ ಪ್ರೋಟಾನ್ ಒಂದು. ನೆಕ್ಸ್ಟ್ ಎಲೆಕ್ಟ್ರಾನ್ ಅಷ್ಟೇ ಇದೆಯಾ ಚಾರ್ಜ್? ಓಕೆ, ಏನ್ ಬರುತ್ತೆ? 1.66 into 10 raised to minus 19 ಕೂಲಮ್. ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಲ್ಯಾಂಬ್ಡಾ is equal to h divided by square root of 2mv. ನೋಡಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ ಟೋಟಲ್ ನಿಮ್ಗೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 0.286 ಡಿವೈಡ್ ಬೈ ರೂಟ್ ವಿ ಬರುತ್ತೆ ಫಾರ್ ಪ್ರೋಟಾನ್. ಏನ್ ಬರುತ್ತೆ ಯೂನಿಟ್? ಆಮ್ಸ್ಟ್ರಾಂಗ್ ಬರುತ್ತೆ. ಓಕೆ, ಆಮ್ಸ್ಟ್ರಾಂಗ್ ಬರುತ್ತೆ. ನಿಮ್ಗೆ ಏನಾದ್ರು ನ್ಯಾನೋ ಬೇಕು ಅಂದ್ರೆ 2.86 ಇಂಟು ರೂಟ್ ವಿ ಬರುತ್ತೆ. ಅರ್ಥ ಆಯ್ತಾ? ಫಾರ್ ದಿಸ್ ಒನ್ ಪ್ರೋಟಾನ್. ಅಕಸ್ಮಾತ್ ಅವರ ಡ್ಯೂಟೇರಿಯನ್ ಕೊಟ್ರೆ ಏನ್ ಮಾಡ್ತಾರೆ? ಫಾರ್ ಡ್ಯೂಟೇರಿಯನ್ ಥರ್ಡ್ ಪಾಯಿಂಟ್, ಫಾರ್ ಡ್ಯೂಟೇರಾನ್. ಡ್ಯೂಟೇರಾನ್ ಅಂದ್ರೆ ಏನ್ ಬರುತ್ತೆ ನೋಡಿ? 2 ಹೈಡ್ರೋಜನ್ ಅಷ್ಟೇ. ಅರ್ಥ ಸಿಂಪಲ್ ನೋಡಿ. ಮಾಸ್ ಆಫ್ ದಿ ಪ್ರೋಟಾನ್ ಬರ್ಕೊಂತೀರಲ್ಲ, ಅದಕ್ಕೆ ಎರಡು ಪ್ರೋಟಾನ್, ಓಕೆ, ಎರಡು ಎಂ ಡ್ಯೂಟೇರಾನ್. ಓಕೆ, ಡಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ? 2 into 1.67 into 10 raised to minus 27 kg ಮಾಸ್. E is equal to ಏನ್ ಬರುತ್ತೆ? 1.6 into 10 raised to minus 19 ಕೂಲಮ್. ಓಕೆ, ಇದೇ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ಸೇಮ್ ಫಾರ್ಮುಲಾ. ಓಕೆ ನೋಡಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2mgv. ಓಕೆ ನೋಡಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್, ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ವ್ಯಾಲ್ಯೂ ಎಷ್ಟು ಬರ್ತದೆ ನಿಮಗೆ? ರೂಟ್ ಡಿವೈಡ್ ಬೈ ಆಮ್ಸ್ಟ್ರಾಂಗ್. ಓಕೆ, 0.202 ಬರುತ್ತೆ. ಓಕೆ, 0.202 ಬರುತ್ತೆ. ಇವಾಗ ನಿಮ್ಗೆ ಆಮ್ಸ್ಟ್ರಾಂಗ್ ಅಲ್ಲಿ ನ್ಯಾನೋಮೀಟರ್ ಅಲ್ಲೇ ಬೇಕು ಸರ್ ಅಂದ್ರೆ 2.02 ಇಂಟು ನ್ಯಾನೋಮೀಟರ್ ಅಂತ ಬರ್ಕೋ. ಓಕೆ, ಫಾರ್ ಡ್ಯೂಟೇರಾನ್. ಡ್ಯೂಟೇರಾನ್ ಏನಕ್ಕೆ? 2 ಅಲ್ವಾ? 2 ಹೈಡ್ರೋಜನ್, ಎರಡು ಮಲ್ಟಿಪ್ಲೈ ಮಾಡೋಕೆ ಮಾಸ್. ಓಕೆ, ನೆಕ್ಸ್ಟ್ ಫಾರ್ ಆಲ್ಫಾ ಪಾರ್ಟಿಕಲ್ ಏನ್ ಬರುತ್ತೆ? ಚಾರ್ಜ್ ಆಫ್ ಆಲ್ಫಾ ಪಾರ್ಟಿಕಲ್ ಎಷ್ಟು ಮಾಸ್? ಓಕೆ, ಎಷ್ಟು ಬರುತ್ತೆ ಇದು? 4 ಅಲ್ವಾ? ಎಷ್ಟು ಬರುತ್ತೆ ನೋಡಿ? ಫಾರ್. ಓಕೆ, ನೆಕ್ಸ್ಟ್ ಫಾರ್ ಏನು? ಆಲ್ಫಾ ಪಾರ್ಟಿಕಲ್. ಆಲ್ಫಾ ಪಾರ್ಟಿಕಲ್ ಅರ್ಥ ಆಯ್ತಾ? ಫಾರ್ ಆಲ್ಫಾ ಪಾರ್ಟಿಕಲ್ ಬರ್ಕೊಂಡಾಗ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ಇಸ್ ಈಕ್ವಲ್ ಟು 4 into 1.67 into 10 raised to minus 27 ಅಲ್ವಾ? minus 27 kg. ಓಕೆ, minus 27 kg. ನೆಕ್ಸ್ಟ್ E is equal to 1.6 into 10 raised to minus 19 ಕೂಲಮ್. H is equal to 6.6263 into 10 raised to minus 34 ಜೌಲ್ ಸೆಕೆಂಡ್. ನೋಡಿ, ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲ್ ಎಕ್ಸ್ಪ್ರೆಷನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2mgv. ಲ್ಯಾಂಬ್ಡಾ ಇಸ್ ಈಕ್ವಲ್ ಎಷ್ಟು ಬರುತ್ತೆ ನಮ್ಮ ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ? 0.101 divided by root v into Armstrong ಬರುತ್ತೆ. This is for only charged particles. If it is there uncharged particles, what happens? Okay, uncharged particles ತಗೊಳ್ಳೋಣ. Okay, the de Broglie wavelength associated with uncharged particles. Okay, ನೋಡಿ, ಇವಾಗ ಚಾರ್ಜ್ ಪಾರ್ಟಿಕಲ್ ಆಯ್ತು, ಇವಾಗ ಅನ್ಚಾರ್ಜ್ ಪಾರ್ಟಿಕಲ್ಸ್ ತಗೊಂಡು de Broglie wavelength. Okay, associated with uncharged particles. ನೋಡಿ, de Broglie wavelength associated with uncharged particle. ಅನ್ಚಾರ್ಜ್ಡ್ ಪಾರ್ಟಿಕಲ್ ಯಾವ್ದು ಬರುತ್ತೆ ನಮಗೆ? ನ್ಯೂಟ್ರಾನ್ ಬರುತ್ತೆ. ಚಾರ್ಜ್ ಏನ್ ಬರುತ್ತೆ? ನ್ಯೂಟ್ರಲ್. ಓಕೆ, ಅನ್ಚಾರ್ಜ್ಡ್ ಪಾರ್ಟಿಕಲ್ ತಗೊಂಡಾಗ ನಿಮ್ಗೆ ಎನರ್ಜಿ ಈಸ್ ಈಕ್ವಲ್, ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಏನ್ ಬರುತ್ತೆ ನಮಗೆ? ಹಾಫ್ mv ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ? ನಮ್ಗೆ ಗೊತ್ತೆ ಮೂಮೆಂಟಮ್ ಕನ್ವರ್ಟ್ ಮಾಡಿ p² by 2m. ನೋಡಿ,
What is the relation between kinetic energy and momentum? P square by 2m. This is only for uncharged particles, not for charged particles. Okay. Let's see the next one. ನಮ್ಗೆ ಏನ್ ಬೇಕು? momentum. Momentum is equal to 2m is sent this side. 2m kinetic energy. Kinetic energy ತಗೊಳ್ಳಿ, easy ಆದ್ರೂ ತಗೊಳ್ಳಿ. Okay. You can use both condition, no problem, no issue. Okay, this is our root. Next, de Broglie wavelength lambda by h by p. Lambda is equal to h divided by square root of 2m kinetic energy ಅಥವಾ h divided by square root of 2me. ಇದು ಬರುತ್ತೆ ಅನ್ಚಾರ್ಜ್ ಪಾರ್ಟಿಕಲ್. ಇದು ಅಕಸ್ಮಾತ್ ಫಾರ್ ಪ್ರೋಟಾನ್ ತಗೊಳ್ಳಿ, ಫಾರ್ ನ್ಯೂಟ್ರಾನ್. ಓಕೆ, ನ್ಯೂಟ್ರಾನ್ ಅನ್ಚಾರ್ಜ್ ಪಾರ್ಟಿಕಲ್ಸ್. ನ್ಯೂಟ್ರಾನ್ ತಗೊಂಡಾಗ ಏನ್ ಬರುತ್ತೆ ನಮ್ಗೆ? ನ್ಯೂಟ್ರಾನ್ ತಗೊಂಡಾಗ ಅನ್ಚಾರ್ಜ್ ಅಲ್ವಾ, ಮಾಸ್ ಏನ್ ಬರುತ್ತೆ? ನ್ಯೂಟ್ರಾನ್, ಮಾಸ್ ಆಫ್ ನ್ಯೂಟ್ರಾನ್ m is equal to 1.67 into 10 raised to minus 27 kg. h ಗೊತ್ತಿದೆ ನಮ್ಗೆ, ಈ ಗೊತ್ತಿದೆ. h ಅಂದ್ರೆ 6.63 into 10 raised to minus 34 joule second is equal to 1.6 into 10 raised to minus 19 coulomb. ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ lambda is equal to ಎಷ್ಟು ಬರುತ್ತೆ ಅಂದ್ರೆ root of v into Armstrong 0.286 ಬರುತ್ತೆ. ಸೇಮ್ ಪ್ರೋಟಾನ್ಗೆ ಏನ್ ಬಂದು ಅದಕ್ಕೆ ಇದು ಅದೇ ಬರುತ್ತೆ. ಓಕೆ, 0.286 Armstrong. ದಿಸ್ ಇಸ್ ಅವರ್ ಫಾರ್ ನ್ಯೂಟ್ರಾನ್. ಓಕೆ, ನೆಕ್ಸ್ಟ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಗ್ಯಾಸ್ ಮಾಲಿಕ್ಯೂಲ್ಸ್. ಅಕಸ್ಮಾತ್ ಏನಾದ್ರು ಗ್ಯಾಸ್ ಮಾಲಿಕ್ಯೂಲ್ಸ್ ಕೊಟ್ರೆ ಯಾವ ತರ ಬರೆಯೋದು ಈಕ್ವೇಶನ್? ಓಕೆ, ಗ್ಯಾಸ್ ಮಾಲಿಕ್ಯೂಲ್ಸ್. ಓಕೆ, ಡಿ ಬ್ರಾಗ್ಲಿ ವೇವ್ ಲೆಂತ್ associated with gas molecules. How to write formula? How to derive formula? Okay, gas molecules. Okay, ನೋಡಿ, ಗ್ಯಾಸ್ ಮಾಲಿಕ್ಯೂಲ್ಸ್ ಅಂದಾಗ the kinetic energy ಏನು ಬರುತ್ತೆ? ಟೋಟಲ್ ಎನರ್ಜಿ 3/2 kBT. kinetic energy ಮತ್ತೆ ಮೊಮೆಂಟಮ್ ರಿಲೇಷನ್ ಇದೆ P square by 2m is equal to 3/2 sorry kBT. Okay, E2 cut. P is equal to 3m kBT root. ಅರ್ಥ ಆಗ್ತಿದೆ ನೋಡಿ, 2 ಕ್ಯಾನ್ಸಲ್ ಆಯ್ತಾ? m send this side, 3 ಇದೆ, m kBT ಸ್ಕ್ವೇರ್ ಇದೆ, ರೂಟ್ ಆ ಕಡೆ ಬರುತ್ತೆ. ಓಕೆ, ನೆಕ್ಸ್ಟ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by square root of 3m kBT. ನೋಡಿ, m ಅಂದ್ರೆ ಮಾಸ್, k ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್, t ಅಂದ್ರೆ ಟೆಂಪರೇಚರ್. ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು? ಓಕೆ, ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು? 1.38 kb ವ್ಯಾಲ್ಯೂ. ಓಕೆ, ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ 1.38 into 10 raised to minus 23 joule per Kelvin. joule per Kelvin. ಇದು ನಮ್ಮ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ದಿಸ್ ಇಸ್ ಅವರ್ ಟೆಂಪರೇಚರ್. ಕೇಳ್ತಾರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂದ್ರೆ ದಿಸ್ ಇಸ್ ಅವರ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಶಾಲ್ ಐ ಮೂವ್ ಆನ್ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ಒಂದು ಸಿಂಪಲ್ ಪ್ರಾಬ್ಲಮ್ ತಗೊಳ್ಳಿ. ಕ್ಯಾಲ್ಕುಲೇಟ್ ದಿ de Broglie wavelength associated with accelerated. Calculate the de Broglie wavelength associated with electron accelerated through a potential difference is 60 volt ಅಂತ ಕಡೆ ಒಂದು ಡಿ ಬ್ರಾಗ್ಲಿ ವೇವ್ಲೆಂತ್ ಇದೆ. ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಡಿ ಬ್ರಾಗ್ಲಿ ವೇವ್ಲೆಂತ್ ಕೇಳ್ತಿದ್ದಾರೆ. ಒಂದು ಏನಿದೆ, ಒಂದು ಎಲೆಕ್ಟ್ರಾನ್ ಆಕ್ಸಿಲರೇಟ್ ಆಗಿದೆ, ಪೊಟೆನ್ಷಿಯಲ್ ಏನು ಕೊಟ್ಟಿದ್ದಾರೆ? V is equal to 60 volt ಕೊಟ್ಟಿದ್ದಾರೆ. ವಾಟ್ ಇಸ್ ದ ಡಿ ಬ್ರಾಗ್ಲಿ ವೇವ್ಲೆಂತ್ ಅಂತ ಕೇಳ್ತಿದ್ದಾರೆ. ಓಕೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಡಿವೈಡ್ ಬೈ, ಓಕೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ? ಡಿ ಬ್ರಾಗ್ಲಿ ವೇವ್ಲೆಂತ್ ಎಲೆಕ್ಟ್ರಾನ್ಗೆ ಫಾರ್ಮುಲಾ ಏನು ಬರುತ್ತೆ? 12.27 divided by square root of V into Armstrong. Armstrong nanometer. Armstrong. Okay. ನೋಡಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಇದಕ್ಕೆ 12.27 divided by square root of 60
ಇಂಟು ವಿ. ಇದನ್ನ ಕ್ಯಾಲ್ಕುಲೇಟ್ 60 ಇನ್ ಆಮ್ಸ್ಟ್ರಾಂಗ್ ಬರ್ಕೊಂಡಾಗ, ಆಮ್ಸ್ಟ್ರಾಂಗ್ ಅಂದ್ರೆ ಏನು? ಆಮ್ಸ್ಟ್ರಾಂಗ್ ಇಸ್ ಈಕ್ವಲ್ ಟು 10⁻10 ಮೀಟರ್. ನ್ಯಾನೋಮೀಟರ್ ಅಂದ್ರೆ 10⁻9 ಮೀಟರ್. ಮೆಗಾ, ಓಕೆ, 10⁻+6 ಮೀಟರ್. ಮೈಕ್ರೋ, ಓಕೆ, ಮೈಕ್ರೋ ಅಂದ್ರೆ 10⁻6 ಮೀಟರ್. ಮಿಲಿಮೀಟರ್ ಅಂದ್ರೆ ಓಕೆ 10⁻3 ಮೀಟರ್. ಸೆಂಟಿಮೀಟರ್ ಅಂದ್ರೆ ಮೀಟರ್ಗೆ, ಓಕೆ, 10⁻2 ಮೀಟರ್. ಅರ್ಥ ಆಗ್ತಿದೆಯಲ್ಲ? ಕನ್ವರ್ಷನ್ ಗೊತ್ತಿರ್ಬೇಕು. ಓಕೆ, ಇದು ಟೋಟಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ನಮ್ಗೆ ಎಷ್ಟು ಬರ್ತಾನೆ? ಫೈನಲ್ ಆನ್ಸರ್ 1.58 ಆಮ್ಸ್ಟ್ರಾಂಗ್ ಬರುತ್ತೆ. 1.58 ಆಮ್ಸ್ಟ್ರಾಂಗ್. ಅರ್ಥ ಆಗ್ತಿದೆ ನೋಡಿ? ಡಿ ಬ್ರಾಗ್ಲಿ ಅಂತ ಈ ತರ ಫಾರ್ಮುಲಾಸ್, ಇನ್ನೂ ಬೇಜಾರು ತುಂಬಾ ಫಾರ್ಮುಲಾ ಇದಾವೆ. ಐ ವಿಲ್ ಡಿಸ್ಕಸ್ ಆನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.